ಸರ್ವರಿಗೂ ನಮಸ್ಕಾರ. ಮನುಷ್ಯನಾದವನು ಹಠಕ್ಕೆ ಬಿದ್ದರೆ ಎಂಥ ಕೆಲಸವನ್ನು ಮಾಡ್ಬೋದು. ಆದರೆ ಆ ಕೆಲಸ ಮಾಡಲಿಕ್ಕೆ ಅವನಲ್ಲಿ ಛಲ ಇರಬೇಕು, ವಿಶ್ವಾಸ ಇರಬೇಕು, ಶ್ರದ್ಧೆ ಇರಬೇಕು, ತಾಳ್ಮೆ ಇರಬೇಕು ಬಂಧುಗಳೇ. ಹಾಗಾದರೆ ಅಂತಹ ತಾಳ್ಮೆ, ಛಲ, ಶ್ರದ್ಧೆ ಇರಬೇಕಾಗಿದ್ದರೆ ನಾವು ಯಾವ ರೀತಿಯಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ನೋಡೋಣ. ಒಂದು ದೃಷ್ಟಾಂತ. ಅಮೇರಿಕಾದ ನ್ಯೂಯಾರ್ಕಿನ ಬಹುಭಾಗವನ್ನು ಸಮುದ್ರ ಸುತ್ತು ಹಾಕ್ಕೊಂಡಿರುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾದ್ರೆ ಸಮುದ್ರವನ್ನು ಸುತ್ತಾಕಿ ಹೋಗಬೇಕು. ಒಬ್ಬ ಮನುಷ್ಯ ವಿಚಾರ ಮಾಡ್ತಾನೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾಗಿದ್ದರೆ ಸಮುದ್ರವನ್ನು ಸುತ್ತಾಕಿ ಹೋಗಿ ಬಹಳಷ್ಟು ಟೈಮ್ ಮತ್ತು ಹಣ ಎರಡು ವೇಸ್ಟ್ ಆಗುತ್ತೆ. ಆದ್ದರಿಂದ ಈ ಕಡೆಯಿಂದ ಈ ಕಡೆ ಪಾಸ್ ಆಗಲಿಕ್ಕೆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದರೆ ಎಷ್ಟೋ ಜನರಿಗೆ ಉಪಯೋಗ ಆಗ್ತಾ ಇತ್ತು ಅಂತ ವಿಚಾರ ಮಾಡ್ತಾನೆ. ಹಾಗೆಯೇ ವಿಚಾರ ಮಾಡಿ 10 ಜನರನ್ನು ಕರೆದು ಇಲ್ಲಿ ಒಂದು ಸೇತುವೆಯನ್ನು ಮಾಡಿದರೆ ಎಷ್ಟು ಜನರಿಗೆ ಉಪಯೋಗ ಆಗ್ತಾ ಇತ್ತು ಅನ್ನೋದನ್ನು ಹೇಳ್ತಾನೆ. ಆವಾಗ ಎಲ್ಲ ಜನರು ಅದನ್ನು ಕ್ಯಾರೆ ಮಾಡ್ಕೊಳ್ಳಲ್ಲ. 4 ಕಿಲೋಮೀಟರ್ ಉದ್ದದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಉಂಟಾ, ಅದರಲ್ಲೂ ಸಮುದ್ರದ ಆಳದಲ್ಲಿ ಅಂತ ಅವನನ್ನು ಮೊದಲಿಸ್ತಾರೆ. ಸೇತುವೆಯನ್ನು ಕಟ್ಟುವಾಗ ಕಂಬ ನಿಂತ್ಕೊಳ್ಳುತ್ತಾ? ಸೇತುವೆ ಮಾಡಲಿಕ್ಕೆ ಸಾಧ್ಯ ಉಂಟಾ ಇಷ್ಟು ಆಳದ ಸಮುದ್ರದಲ್ಲಿ ಅಂತ ತಿರಸ್ಕಾರದ ಮಾತನಾಡ್ತಾನೆ. ಆದರೆ ಆ ವ್ಯಕ್ತಿ, ದೃಢ ನಿರ್ಧಾರ ಮಾಡಿದಂತಹ ವ್ಯಕ್ತಿ, ಯಾರು ಕೇಳಲಿ ಬಿಡಲಿ ತನ್ನ ಛಲವನ್ನು ಬಿಡಲಿಲ್ಲ. ಆ ವ್ಯಕ್ತಿಯೇ ಜಾನ್ ರೂಪ್ಲಿಂಗ್. ಜಾನ್ ರೂಪ್ಲಿಂಗ್ ತನ್ನ ಛಲ ಮತ್ತು ನಿರ್ಧಾರವನ್ನು ಬಿಡದೆ ತನ್ನ ಮಗನನ್ನು ಕರೆಸಿ ತನ್ನ ಪ್ಲ್ಯಾನನ್ನು, ಯೋಚನೆಗಳನ್ನು ಹೇಳ್ತಾನೆ. ಇಲ್ಲಿ ಸಮುದ್ರ ಇದೆ, ಆ ಕಡೆಗೆ ಹೋಗಬೇಕಾಗಿದ್ದರೆ ಜನ ಸುತ್ತಾಕಿ ಹೋಗಬೇಕು, ಭಾಳಷ್ಟು ಸಮಯ ವೇಸ್ಟ್ ಆಗತ್ತೆ, ಹಣನೂ ವೇಸ್ಟ್ ಆಗತ್ತೆ. ನಾನು ಈ ಸೇತುವೆಯನ್ನು ಕಟ್ಟುವ ಯೋಚನೆಯನ್ನು ಮಾಡಿ ಅದನ್ನು ನಿರ್ಮಾಣ ಮಾಡಿದರು ಅಂತಾದರೆ ಎಷ್ಟೋ ಜನರಿಗೆ ಉಪಯೋಗ ಆಗತ್ತೆ ಅಂತ ಮಗನೂ ಅದನ್ನು ಒಪ್ಕೊಳ್ತಾನೆ. ಭಾಳ ಖುಷಿಯಾಗತ್ತೆ. ಅಪ್ಪ ಜಾನ್ ರೂಬ್ಲಿಂಗ್, ಮಗ ವಾಷಿಂಗ್ಟನ್ ರೂಬ್ಲಿಂಗ್ ಇಬ್ಬರು ಒಪ್ಪಿಕೊಂಡು ಇಂಜಿನಿಯರನ್ನು ಕರೆಸ್ತಾರೆ. ಇಂಜಿನಿಯರು ಸಹಿತ ಇವರ ಪ್ಲ್ಯಾನಿಗೆ ಸಹಮತವನ್ನು ನೀಡ್ತಾರೆ. ಹಾಗಿರುವಾಗ ಒಂದು ದಿನ ಆ ಸೇತುವೆಯ ನಿರ್ಮಾಣಕ್ಕೆ ಪ್ರಾರಂಭೋತ್ಸವವನ್ನು ಮಾಡ್ತಾರೆ. ಪ್ರಾರಂಭೋತ್ಸವ ಮಾಡುವ ಸಮಯದಲ್ಲಿ ಒಂದು ದೊಡ್ಡ ಸಿಮೆಂಟಿನ ಕಂಬವನ್ನು ನಿಲ್ಲಿಸುವಾಗ ಕಂಬಕ್ಕೆ ಕಟ್ಟಿದ್ದ ಕ್ಲ್ಯಾಂಪ್ ನೆಲಕ್ಕೆ ಉರುಳುತ್ತೆ. ಆ ಕ್ಲ್ಯಾಂಪ್ ನೆಲಕ್ಕೆ ಉರುಳುವಾಗ, ಆ ಕಂಬ ನೆಲಕ್ಕೆ ಉರುಳುವಾಗ ಜಾನ್ ರೂಬ್ಲಿಂಗನ ತಲೆಯ ಮೇಲೆ ಬಿದ್ದು ರೂಬ್ಲಿಂಗ್ ಸ್ಥಳದಲ್ಲಿಯೇ ಸಾವನ್ನು ಅಪ್ಪುತ್ತಾನೆ. ಮಗ ವಾಷಿಂಗ್ಟನ್ನನ ಮೈ ಮೇಲೆ ಬಿದ್ದು ಅವನ ಬೆನ್ನು ಮೂಳೆ ಮುರಿದು ಹೋಗುತ್ತೆ, ಪ್ರಜ್ಞೆ ತಪ್ಪತ್ತೆ. ಇವೆಲ್ಲ ಒಂದು ಕ್ಷಣದಲ್ಲಿ ನಡೆದು ಹೋಯಿತು ಬಂಧುಗಳೇ. ಮಗ ವಾಷಿಂಗ್ಟನ್ ರೂಬ್ಲಿಂಗ್ನನ್ನು ಆಸ್ಪತ್ರೆಗೆ ಹಾಕ್ತಾರೆ. ಬದುಕುತ್ತಾನೆ ಎನ್ನುವ ವಿಶ್ವಾಸ ಇಲ್ಲ, ಯಾರಿಗೂ ಇವನು ಬದುಕುಳಿಯುತ್ತಾನೆ ಎಂಬುವ ನಂಬಿಕೆ ಇಲ್ಲ. 3-4 ತಿಂಗಳುಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾನೆ. ಅದೆಂತಹ ಬದುಕು! ಕೈಗೆ ಸ್ವಾಧೀನವಿಲ್ಲ, ಕಾಲಿಗೆ ಸ್ವಾಧೀನವಿಲ್ಲ, ಸೊಂಟದ ಕೆಳಗೆ ಜೀವವೇ ಇಲ್ಲ. ಹಾಸಿಗೆಯ ಮೇಲೆ ಬಿದ್ದುಕೊಂಡು ನರಳಾಡುವ ಆ ಜೀವನ. ಡಾಕ್ಟರ್ ಹೇಳ್ತಾರೆ, ಇವನ ಉಸಿರಿರುವವರೆಗೂ ಇವನ ಬದುಕು ಇದೇ ರೀತಿ. ಆದರೆ ಎಂಥ ವಿಚಿತ್ರ ನೋಡಿ ಬಂಧುಗಳೇ. ಅವನ ಬುದ್ಧಿ ಎಷ್ಟು ಚುರುಕಾಗಿದೆ ಅಂತಂದರೆ ಆ ತಲೆಯಲ್ಲಿರುವ ಮೆದುಳಿಗೆ ಏನೂ ಆಗದೆ ಮಹತ್ತರವಾದ ಜ್ಞಾನವನ್ನು ಹಾಗೆ ಇಟ್ಕೊಂಡಿದೆ. ಸ್ವಲ್ಪವೂ ನರ್ವಸ್ ಆಗಿಲ್ಲ ಆ ಮೆದುಳು. ಒಂದು ದಿನ ಹಾಸಿಗೆಯಲ್ಲೇ ಮಲಗಿದಂತಹ ವಾಷಿಂಗ್ಟನ್ ತನ್ನ ಬಲಗೈ 4 ಬೆರಳುಗಳಿಗೆ ಸ್ವಾಧೀನವಿದೆ, ಜೀವವಿದೆ ಎಂಬುದನ್ನು ಅರಿತುಕೊಂಡು ತನ್ನ ಹೆಂಡತಿಯನ್ನು ಪಕ್ಕಕ್ಕೆ ಕರೆದು ಆ 4 ಬೆರಳುಗಳನ್ನು ಅಲ್ಲಾಡಿಸಿ ತನ್ನ ಆ ಬೆರಳುಗಳ ಚಲನೆಯನ್ನೇ ಒಂದು ಭಾಷೆಯನ್ನಾಗಿ ಮಾಡಿಕೊಂಡು ತನ್ನ ಹೆಂಡತಿಗೆ ತಟ್ಟಿ ತಟ್ಟಿ ಹೇಳ್ತಾನೆ, ಹೀಗೆ 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 ಈ ರೀತಿ ಮಾಡಿ ಆ ಸೇತುವೆಯನ್ನು ಕಟ್ಟಬೇಕು.
ತನ್ನ ತಂದೆಯ ಆಶೆ, ತನ್ನ ತಂದೆಯ ಕನಸನ್ನು ಈಡೇರಿಸಬೇಕು ಅಂತ ಹೆಂಡತಿಯ ಬೆನ್ನು ತಟ್ಟಿ ತಟ್ಟಿ ಆ ಬೆರಳುಗಳನ್ನೇ ಭಾಷೆಯನ್ನಾಗಿ ಹೆಂಡತಿಗೆ ತಿಳುವಳಿಕೆ ಮಾಡ್ತಾನೆ ವಾಷಿಂಗ್ಟನ್ ರೊಬ್ಲೆ. ಆಕೆ ತನ್ನ ಗಂಡನ 4 ಬೆರಳುಗಳ ಚಲನೆಯನ್ನೇ ಭಾಷೆಯನ್ನಾಗಿ ಅರಿತುಕೊಂಡು ಇಂಜಿನಿಯರನ್ನು ಕರೆದು ಕೆಲಸ ಶುರು ಮಾಡ್ತಾಳೆ. ಬಂಧುಗಳೇ, ತಾವು ನಂಬಬೇಕು, ಸತತವಾಗಿ ಸುಮಾರು 13 ವರ್ಷಗಳ ಕಾಲ ಸೇತುವೆ ನಿರ್ಮಿಸಬೇಕು ಎಂದು ಹೇಳಿ ರೂಬ್ಲಿಂಗ್ ಬ್ರಿಡ್ಜ್ ನಿರ್ಮಾಣ ಆಗತ್ತೆ. ಇಂದಿಗೆ ಅದನ್ನು ವಿಚಾರ ಮಾಡಿದಾಗ ಅದು ಹೇಗಿತ್ತು, ಎಂಥ ಅದ್ಭುತವಾದ ಕೆಲಸ ಆಗಿದೆ. 4 ಕಿಲೋಮೀಟರ್ ಉದ್ದದ ಸೇತುವೆಯನ್ನು ದಾಟಿ ಆ ಕಡೆ ಜನರಿಗೆ, ಆ ಕಡೆ ಸ್ಥಳದಿಂದ ಈ ಕಡೆ ಜನರಿಗೆ ಹೋಗಲಿಕ್ಕೆ ಉಪಯೋಗ ಆಗಬೇಕು ಎನ್ನುವ ಕಲ್ಪನೆಯನ್ನು ಅಂದು ಮಾಡಿದಂಥ ಜಾನ್ ರೂಬ್ಲಿಂಗ್ನ ಕನಸು ಇವತ್ತು ಮಗ, ಹೆಂಡತಿ ಮತ್ತು ಇಂಜಿನಿಯರ್ ಇವರು 3 ಮಂದಿ ಸೇರಿ ಆ ಬ್ರಿಡ್ಜನ್ನು ರೆಡಿ ಮಾಡ್ತಾರೆ. ಇವತ್ತಿಗೂ ಸಹಿತ ಅಮೇರಿಕದ ನ್ಯೂಯಾರ್ಕ್ನಲ್ಲಿ ಜಾನ್ ರೂಬ್ಲಿಂಗ್ ಬ್ರಿಡ್ಜ್ ಒಂದು ಅದ್ಭುತವಾದ ಸೋಜಿಗವಾದ ಕಲ್ಪನೆ, ಊಹಿಸಿಕೊಳ್ಳಲು ಅಸಾಧ್ಯವಾದಂಥ ಒಂದು ಕೆಲಸ ಆ ಬ್ರಿಡ್ಜ್ ನೋಡಿದಾಗ ಅನ್ನಿಸ್ತಾ ಇದೆ. ಎಲ್ಲ ರೆಡಿಯಾದ ಮೇಲೆ ವಾಷಿಂಗ್ಟನ್ ರೂಬ್ಲಿಂಗ್ ತನ್ನ ಹೆಂಡತಿಯನ್ನು ಹತ್ತಿರ ಕರೆದು ನನ್ನನ್ನು ಆ ಬ್ರಿಡ್ಜ್ ಮೇಲೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ. ಹೆಂಡತಿ ತನ್ನ ಗಂಡನ ಆಶೆಯನ್ನು ಈಡೇರಿಸಬೇಕು ಅಂತ ಡಾಕ್ಟರ ಸಲಹೆಯನ್ನು ಪಡೆದು ಆಂಬುಲೆನ್ಸ್ ಮೂಲಕ, ವೀಲ್ ಚೇರ್ ಮೂಲಕ ಗಂಡನನ್ನು ಕುಳ್ಳರಿಸ್ಕೊಂಡು ಆ ಬ್ರಿಡ್ಜ್ ಮೇಲೆ ಕರ್ಕೊಂಡು ಹೋಗಿ ವೀಲ್ ಚೇರ್ ಮೂಲಕ ವಾಷಿಂಗ್ಟನ್ ರೂಬ್ಲಿಂಗ್ ಆ ಬ್ರಿಡ್ಜ್ ಮೇಲೆ 2-3 ಬಾರಿ ಚಲಿಸ್ತಾನೆ. ಮಧ್ಯಾಹ್ನ ಅಲ್ಲಿಂದ ಬಂದು ಹಾಸ್ಪಿಟಲ್ ಬೆಡ್ ಮೇಲೆ ಮಲಗುತ್ತಾನೆ. ಸಂಜೆ 4 ಗಂಟೆಗೆ ಮರಣವನ್ನು ಹೊಂದುತ್ತಾನೆ. ಜಾನ್ ರೂಬ್ಲಿಂಗ್ನ ಅದ್ಭುತವಾದ ಕನಸಿಗೆ, ವಾಷಿಂಗ್ಟನ್ ರೂಬ್ಲಿಂಗ್ನ ಎಂದೆಂದೂ ಸೋಲದ ಚೈತನ್ಯದ ಚಿಲುಮೆಗೆ, ಅವನ ಹೆಂಡತಿಯ ತಾಳ್ಮೆಗೆ, ಎಂಜಿನಿಯರ್ನ ಆತ್ಮವಿಶ್ವಾಸಕ್ಕೆ ಪ್ರತೀಕವಾಗಿ ಇವತ್ತು ಬ್ರಿಡ್ಜ್ ನಿಂತ್ಕೊಂಡಿಲ್ವಾ ಬಂಧುಗಳೇ? ಕೇಳುಗರೆ, ನಮ್ಮ ಸಾಧನೆಯ ಕನಸುಗಳು ಗಟ್ಟಿಯಾಗಿ ನಿಂತುಕೊಂಡ್ರೆ ಅದನ್ನು ಎಂದು ನಾನು ಮಾಡುತ್ತೇನೋ ಅನ್ನುವ ಛಲ ನಮ್ಮಲ್ಲಿ ಇದ್ದರೆ, ನಮ್ಮಲ್ಲಿ ಪ್ರಯತ್ನ ಹುಟ್ಟಿಕೊಂಡ್ರೆ ಯಾವುದು ಅಸಾಧ್ಯವಲ್ಲ ಎನ್ನುವುದಕ್ಕೆ ಈ ರೂಬ್ಲಿಂಗ್ ಅವರ ಪರಿವಾರ ಒಂದು ಉತ್ತಮ ನಿದರ್ಶನ ಬಂಧುಗಳೇ. ಸಣ್ಣ ಸಣ್ಣ ತೊಂದರೆಗಳಿಗೆ ಕೈ ಚೆಲ್ಲಿ ಆಗಲ್ಲ, ನನ್ನ ಹತ್ತಿರ ಆಗಲ್ಲ, ನನ್ನ ಹತ್ತಿರ ಸಾಧ್ಯವಿಲ್ಲ ಎಂದಾಗ ಇಂಥ ಒಂದು ನಿದರ್ಶನ ನಮ್ಮ ಕಣ್ಮುಂದೆ ಬಂದು ನಿಲ್ಲಬೇಕು ಸ್ನೇಹಿತರೆ. ಇಂತಹ ಒಂದು ಆತ್ಮವಿಶ್ವಾಸ ಮತ್ತು ಹಠ, ಛಲ, ಶ್ರದ್ಧೆ ಇವೆಲ್ಲವುಗಳ ಆದರ್ಶವನ್ನು, ನಿದರ್ಶನವನ್ನು ಶಿಕ್ಷಕರಾದ ನಾವು ವರ್ಗದ ಕೋಣೆಯಲ್ಲಿ ನಮ್ಮ ಮಕ್ಕಳಿಗೆ ಬಿಂಬಿಸಿದ್ದೇ ಆದರೆ ಇನ್ನೊಬ್ಬ ಜಾನ್ ರೂಬ್ಲಿಂಗ್, ಇನ್ನೊಬ್ಬ ವಾಷಿಂಗ್ಟನ್ ರೂಬ್ಲಿಂಗ್, ಆ ಹೆಂಡತಿಯ ತಾಳ್ಮೆಯುಳ್ಳ ಒಂದು ಹೆಣ್ಣುಮಗಳು, ಇಂಜಿನಿಯರ್ನ ಆತ್ಮವಿಶ್ವಾಸವುಳ್ಳ ವಿದ್ಯಾರ್ಥಿಗಳು ನಮ್ಮ ತರಗತಿಯಿಂದ ಹೊರಗೆ ಹೋಗುವಾಗ ಅಂತಹ ವಿದ್ಯಾರ್ಥಿಗಳನ್ನು ನಾವು ಹುಟ್ಟು ಹಾಕಲಿಕ್ಕೆ ಸಾಧ್ಯವಿದೆ ಅಲ್ವೇ ಮಿತ್ರರೇ? ಈಗ ನನ್ನ ಮಾತಿಗೆ ಪೂರ್ಣ ವಿರಾಮವಿಡುತ್ತಾ ನಾವು ಸಹಿತ ವರ್ಗದ ಕೋಣೆಯಲ್ಲಿ ಒಂದೊಂದು ಜಾನ್ ರೂಬ್ಲಿಂಗ್, ಒಂದೊಂದು ವಾಷಿಂಗ್ಟನ್ನಂತಹ ಚೈತನ್ಯದ ಚಿಲುಮೆಗಳನ್ನು ಹುಟ್ಟು ಹಾಕೋಣ. ಬಾಯ್. ಧನ್ಯವಾದಗಳು.